ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಷ್ಟು ಕ್ರೌಡ್ ಏನಕ್ಕಿದೆ ಅಂತ ಗೊತ್ತಾ? ಇವತ್ ರಾತ್ರಿ ಸಡನ್ ಪ್ಲಾನ್ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾನ್ ಸೀದಾ ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ. ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಸ್ಕೊಂಡು ಆಮೇಲೆ ಬಸ್ಸಿಗೆ ವೇಟ್ ಮಾಡಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋಷ್ಟರಲ್ಲಿ ಬೆಳಗಿನ ಜಾವ 4:15 ಆಗಿತ್ತು. ನಾನೇ ನಷ್ಟಾಗಿ ಚಳಿರಲ್ಲ ಅಂತ ಟಿ ಶರ್ಟ್ ಮತ್ತೆ ನೈಟ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೆ. ಅಲ್ಲಿರೋ ಚಳಿಗೆ ಶಾಲ್ ಹೊತ್ಕೊಂಡು ಕೂತಿದ್ದೆ. ಅಲ್ಲಿಗೆ ರೀಚ್ ಆಗ್ತಿದ್ದಂಗೆ ಫ್ರೆಶ್ ಅಪ್ ಆಗಿ ಆಮೇಲೆ ನದಿಲ್ ಸ್ನಾನ ಮಾಡ್ಕೊಂಡು ನಾನ್ ಪಂಚೆ ಹಾಕೊಂಡು ಈ ತರ ರೆಡಿ ಆದೆ. ಸ್ನಾನ ಮುಗಿಸಿದಾದ್ಮೇಲೆ ನಾವು ಆಟೋ ಹೊತ್ಕೊಂಡು ಸೀದಾ ಟೆಂಪಲ್ ಮುಂದೆ ಹೋದ್ವಿ. ಬೆಳಗಿನ ಜಾವ ಅಂತೂ ಟೆಂಪಲ್ ಅಲ್ಲಿ ಒಳ್ಳೆ ವೈಬ್ಸ್ ಇರುತ್ತೆ. ಇವತ್ತಿನ ದಿನ ಏನ್ ಸ್ಪೆಷಲ್ ಮತ್ತೆ ಯಾಕೆ ಇವತ್ತಿನ ದಿನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತುಂಬಾ ಜನ ಬರ್ತಾರೆ ಅಂತ ಹೇಳ್ತೀನಿ. ಇವತ್ತು ಆಶ್ಲೇಷ ನಕ್ಷತ್ರ ದಿನ. ಇವತ್ತಿನ ದಿನ ಆಶ್ಲೇಷ ಬಲಿ ಪೂಜೆ ಮಾಡ್ತಾರೆ. ಅದರಿಂದ ನಾಗದೋಷ ನಿವಾರಣೆ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಈ ಪೂಜೆಗೆ ತುಂಬಾ ಪ್ರಸಿದ್ಧವಾಗಿರೋದು. ಇವತ್ತಿನ ದಿನ 84 ಕುಲನಾಗಗಳಿಗೆ ಪಿಂಡ ಬಲಿ ಹಾಗೂ ತರ್ಪಣ ನೀಡಿ ಪೂಜಿಸಲಾಗುತ್ತದೆ. ಅದಕ್ಕೆ ಅಂತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಷ್ಟೊಂದು ಕ್ರೌಡ್ ಇರೋದು. ಮೊದಲು ದರ್ಶನ ಮಾಡ್ಕೊಳ್ಳಿ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅಲ್ಲಿ ದರ್ಶನ ಮುಗಿಸಿದಾದ್ಮೇಲೆ ನಾವು ಆದಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರೋರು ಈ ಜಾಗಕ್ಕೆ ಬಂದು ದರ್ಶನ ಮಾಡಲೇಬೇಕು. ಯಾಕಂದ್ರೆ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಮೂಲ ಸ್ಥಳ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪರಾಜ ವಾಸುಕಿಗೆ ಆಶ್ರಯ ನೀಡಿದ ಜಾಗ ಅಂತ ನಂಬಲಾಗಿದೆ. ಮೇನ್ ಏನಂದ್ರೆ ಇಲ್ಲಿ ಸರ್ಪದೋಷ ಮತ್ತೆ ನಾಗದೋಷ ನಿವಾರಣೆಗೆ ಪೂಜೆಗಳು ಮಾಡ್ತಾರೆ. 2 ಕಡೆ ದರ್ಶನ ಆದ್ಮೇಲೆ ಪ್ರಸಾದ ತಗೊಂಡು ಬಸ್ ಹತ್ಕೊಂಡು ನಾವು ಸೀದಾ ಬೆಂಗಳೂರಿಗೆ ಬಂದ್ವಿ. ಇವತ್ತಿಗಿಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್. ಅತಿ ದೊಡ್ಡ ಕಷ್ಟದ ಕೆಲಸ ಇವತ್ತಿನ ಪ್ರಪಂಚದಲ್ಲಿ ಅಂದ್ರೆ ನಾವು ಪ್ರೀತಿ ಸಂಪಾದಿಸೋದು, ಹಣ ಸಂಪಾದಿಸ್ಬಿಡ್ಬೋದು.